ಇನ್ನು ನಟ ವಿಜಯ್ ರ್ಯಾಲಿಯಲ್ಲಿ ಮೃತಪಟ್ಟವರ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಇದು ಬಹಳ ಪ್ರಮುಖವಾದಂತಹ ವಿಚಾರ. ಯಾರು ಸಾವನ್ನಪ್ಪಿದಾರಲ್ಲ ಅವ್ರು ಯಾರು ಅಂತ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಿದೆ. ಈಗ 39 ಜನರಲ್ಲಿ 35 ಜನರ ಶವಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಕರೂರಿನ 28, ಈರೋಡ್, ಧಾರಾಪುರಂ ತಲಾ 2, ಸೇಲಂನ ಒಬ್ಬರ ಗುರುತನ್ನ ಪತ್ತೆ ಹಚ್ಚಲಾಗಿದೆ. 4 ಶವ ಗುರುತಿಸುವಂತ ಯತ್ನ ಕಾರ್ಯ ಆಗಿದೆ. ಆಸ್ಪತ್ರೆಗಳಲ್ಲಿ 111 ಗಾಯಾಳುಗಳಿಗೆ ಮುಂದುವರೆದಿದೆ ಚಿಕಿತ್ಸೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಚಂದ್ರು. ಈಗ 39 ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ 35 ಜನರ ಗುರುತು ಸಿಕ್ಬಿಟ್ಟಿದೆ. 111 ಮಂದಿ ಗಾಯಾಳುಗಳು ಅಂತ ಕೂಡ ಗುರುತಿಸಲಾಗಿದೆ. 4 ಜನರ ಶವ ಈಗ ಇದೆ. ಅದರ ಗುರುತನ್ನ ಮಾತ್ರ ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕಾಗಿದೆ. ಸರ್ಕಾರ ಯಾವೆಲ್ಲ ಸಾಗರೋಪಾದಿಯಲ್ಲಿ ಕ್ರಮಕ್ಕೆ ಮುಂದಾಗಿದೆ, ನಟ ವಿಜಯ್ ಅವರು ಜೊತೆಗೆ ಅವರ ಪಕ್ಷ ಮುಂದೆ ಏನ್ ಮಾಡತ್ತಂತೆ ಈಗ? ಖಂಡಿತವಾಗಿಯೂ ಮಧು, ಅಂದ್ರೆ ಈಗ ಸದ್ಯಕ್ಕೆ ಏನು ಈಗಾಗಲೇ ಮೃತರ ಸಂಖ್ಯೆ 39ಕ್ಕೆ ಏರಿಕೆ ಆಗಿರುವಂತದ್ದು. ನೀವು ಈಗಾಗಲೇ ಹೇಳ್ತಾ ಇದ್ದಾಗೆ 35 ಜನರ ಒಂದು ಗುರುತು ಪತ್ತೆ ಆಗಿರುವಂತದ್ದು. ಯಾಕೆಂತಂದ್ರೆ ಅದರಲ್ಲಿ 28 ಜನ ಇಲ್ಲಿನ ಲೋಕಲ್ ಅವರೇ ಆಗಿರ್ತಾರೆ. ಯಾಕೆಂತಂದ್ರೆ ಈಗಾಗಲೇ ಏನು ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ವಿಜಯ್ ಅವರಿಗೆ ಕೇವಲ ಏನು ಒಂದು ವಯಸ್ಕರು ಮಾತ್ರ ಅಭಿಮಾನಿಗಳಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಅವರ ಅಭಿಮಾನಿಗಳಿದ್ದಾರೆ. ಕೇವಲ ಇದೊಂದು ರಾಜಕೀಯ ಸಮಾವೇಶ ಆಗಿದ್ರೆ ಪರವಾಗಿರ್ಲಿಲ್ವೇನೋ, ಆದ್ರೆ ಯಾವಾಗ ನೆಚ್ಚಿನ ನಟ ಬರ್ತಾರೆ ಅಂತಂದಾಗ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಕೂಡ ಇಲ್ಲಿ ಸೇರುವಂತ ಒಂದು ಯತ್ನ ಮಾಡಿದ್ರು. ಹೀಗಾಗಿ ಈ ಒಂದು ದುರ್ಘಟನೆ ನಡೆದಿದೆ. ಈಗಾಗಲೇ ಏನು 28 ಜನ ಇಲ್ಲಿನ ಸುತ್ತಮುತ್ತ ವಾಸಿಗಳು ಅಂದ್ರೆ ಕರೂರಿನ ನಿವಾಸಿಗಳು ಅಂತ ಗೊತ್ತಾಗಿದೆ. ಯಾಕೆಂತಂದ್ರೆ ಇಲ್ಲಿನ ಕೆಲವೊಂದು ಸ್ಥಳೀಯರು ಆಸ್ಪತ್ರೆಯ ಬಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಗುರುತು ಪತ್ತೆ ಆಗಿತ್ತು. ಇನ್ನು ಬೇರೆ ಬೇರೆ ಕಡೆಯಿಂದ ಬಂದವರು ಕೂಡ ತಲಾ 2 ಜನ ಅಂತ ಹೇಳಿ ಗುರುತು ಪತ್ತೆಯಾಗಿದೆ. ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ PM ಪ್ರಕ್ರಿಯೆ ಕೂಡ ಅಂದ್ರೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಗವರ್ಮೆಂಟ್ ಆಸ್ಪತ್ರೆ ಮತ್ತೆ ಮೆಡಿಕಲ್ ಕಾಲೇಜ್ ಕರೂರು ಮೆಡಿಕಲ್ ಕಾಲೇಜ್ ನಲ್ಲಿ ನಡೀತಾ ಇರುವಂತಹದ್ದು. ಸದ್ಯಕ್ಕೆ ಈಗ DCM ಏನು ಉದಯ್ ನಿಧಿ ಅವರು ಕೂಡ ಅಲ್ಲಿ ಭೇಟಿ ನೀಡಿ ಆದಷ್ಟು ಬೇಗ ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ಜೊತೆಗೆ ಅವರಿಗೆ ಸಂಬಂಧಪಟ್ಟವರಿಗೆ ಏನು ಮೃತದೇಹವನ್ನ ಹಸ್ತಾಂತರ ಮಾಡಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ. ಜೊತೆಗೆ ಗಾಯಾಳುಗಳು ಯಾರಿದ್ರು ಅವರೆಲ್ಲರೂ ಕೂಡ ಕೇವಲ ಏನು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆ ಆ ಒಂದು ಕಾಲೇಜು ಅಥವಾ ಆಸ್ಪತ್ರೆ ಮಾತ್ರ ಅಲ್ಲದೆ ಕರೂರಿನ ಸುತ್ತಮುತ್ತ ಇರುವಂತಹ ಸಾಕಷ್ಟು ಅನೇಕ ಒಂದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಪತ್ತೆ ಹಚ್ಚಿ ಅವರಿಗೆ ಚಿಕಿತ್ಸಾ ವೆಚ್ಚವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡಿದೆ. ಜೊತೆಗೆ ಸ್ಥಳಕ್ಕೆ ಬಂದಂತ ಪೊಲೀಸರು ಯಾರೆಲ್ಲ ಗಾಯಾಳುಗಳಾಗಿದ್ದಾರೆ ಅವರ ಮಾಹಿತಿಯನ್ನ ಕೂಡ ಕಲೆ ಹಾಕಿ, ಅಂದ್ರೆ ಇಲ್ಲಿ ಯಾರು ಸ್ಥಳೀಯರಿದ್ದಾರೆ ಅವರ ಬಳಿ ಅವರ ಮಾಹಿತಿಯನ್ನ ಕಲೆ ಹಾಕಿ ಅದೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೂಡ ನೀಡಿರುವಂತಹದ್ದು. ಇನ್ನು ಏನು ಮೃತರ ಒಂದು ದೇಹ ಹತ್ರ ಮಾರ್ಚರಿ ಹತ್ರ ಹೋದಂತಹ DCM ಈಗಾಗಲೇ ಅವರ ಮೃತಕ್ಕೆ ಅಂದ್ರೆ ಅವರ ಸಾವಿಗೆ ಒಂದು ಸಂತಾಪವನ್ನು ಕೂಡ ಸೂಚಿಸಿ ಅವರಿಗೆ ಒಂದು ಧೈರ್ಯವನ್ನ ಸಂಬಂಧಿಕರ ಧೈರ್ಯವನ್ನು ತುಂಬುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತಹದ್ದು. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.